ಇಂದು ವಿಜಯಪುರ ಬಂದ್ಗೆ ಕರೆ ಕೊಡಲಾಗಿದೆ. ಏನು ಅಂಬೇಡ್ಕರ್ ಅವರ ಕುರಿತು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಅವಮಾನಕಾರಿಯಾಗಿ ಮಾತಾಡಿದ್ದಾರೆ ಎಂದು ಆರೋಪಿಸಿ ವಿವಿಧ ದಲಿತ ಪರ ಸಂಘಟನೆಗಳು ಇತರ ಸಂಘಟನೆಗಳು ಸೇರಿ ಇಂದು ಬಂದ್ಗೆ ಕರೆ ನೀಡಲಾಗಿದೆ. ಬಂದ್ ಹಿನ್ನೆಲೆಗೆ ಇನ್ನು ಒಂದು ಉತ್ತಮ ಪ್ರತಿಕ್ರಿಯೆ ಕೂಡ ಇಲ್ಲಿ ವ್ಯಕ್ತವಾಗಿದೆ ಅಂತಲೇ ಹೇಳ್ಬೋದು. ಸದ್ಯ ನಾವು ವಿಜಯಪುರ ನಗರದ ಕೇಂದ್ರ ಬಸ್ ನಿಲ್ದಾಣದಲ್ಲಿದ್ದೀವಿ. ಇಲ್ಲಿ ನೋಡ್ಬೋದು ಬೆಳಗ್ಗೆ 10 ಗಂಟೆವರೆಗೆ ಮಾತ್ರ ಇಲ್ಲಿ ನಗರದ ಒಳಗೆ ಸರ್ಕಾರಿ ಮತ್ತು ಖಾಸಗಿ ಬಸ್ಗಳಿಗೆ ಸಂಚಾರಕ್ಕೆ ಅವಕಾಶ ಕೊಡಲಾಗಿದೆ. 10 ಗಂಟೆಯ ನಂತರ ನಗರ ಭಾಗದಲ್ಲಿ ಸಂಚಾರ ಮಾಡುವ ಎಲ್ಲ ಬಸ್ಗಳನ್ನು ನಿರ್ಬಂಧ ಮಾಡ್ತೀವಿ ಅನ್ನೋ ಮಾಹಿತಿಯನ್ನು ಸಾರಿಗೆ ಇಲಾಖೆ ಅಧಿಕಾರಿಗಳು ಹೇಳಿದ್ದಾರೆ. ಈಗ 10 ಗಂಟೆವರೆಗೆ ಮಾತ್ರ ನಗರ ಭಾಗದಲ್ಲಿ ಬಸ್ಗಳ ಸಂಚಾರ ಇರುತ್ತೆ. ನಂತರ ಏನು ಅಂತಾರಾಜ್ಯ ಅಂತರ್ಜಿಲ್ಲೆ ಮತ್ತು ವಿವಿಧ ತಾಲೂಕಾ ಕೇಂದ್ರಗಳಿಗೆ ತೆರಳತಕ್ಕಂಥ ಬಸ್ಗಳು ಬೈಪಾಸ್ನ ಹೊರಗಡೆಯಿಂದ ಮಾತ್ರ ಸಂಚಾರ ಮಾಡ್ತವೆ ಅನ್ನೋ ಮಾಹಿತಿಯನ್ನು ಸಾರಿಗೆ ಇಲಾಖೆ ಅಧಿಕಾರಿಗಳು ಹೇಳಿದ್ದಾರೆ. ಇದ್ರ ಜೊತೆಗೆ ನಗರ ಭಾಗದಲ್ಲಿ ಇರ್ತಕ್ಕಂಥ ಶಾಲಾ ಕಾಲೇಜುಗಳಿಗೆ ರಜೆಯನ್ನು ಘೋಷಣೆ ಮಾಡಿ ಏನು ಸಾರ್ವಜನಿಕ ಶಿಕ್ಷಣ ಇಲಾಖೆ ಇರ್ಬೋದು, PU ಬೋರ್ಡ್ ಇರ್ಬೋದು ಒಂದು ಆದೇಶವನ್ನು ಜಾರಿ ಮಾಡಿದ್ದಾರೆ. ನಿಮಗೆ ಉಬ್ಬಿದ ರಕ್ತನಾಳ ಅಂದ್ರೆ ವೆರಿಕೋಸ್ ವೇನ್ಸ್ ಸಮಸ್ಯೆ ಇದ್ದಲ್ಲಿ ಫ್ರೀ ಡಾಪ್ಲರ್ ಸ್ಕ್ಯಾನಿಂಗ್ ಗಾಗಿ ಹಿಂದೆ ಭೇಟಿ ಕೊಡಿ ಏವಿಸ್ ಆಸ್ಪತ್ರೆಗೆ. ಇನ್ನುಳಿದಂತೆ ಜಿಲ್ಲೆಯ ಇತರ ಭಾಗಗಳಲ್ಲಿ ಎಂದಿನಂತೆ ಶಾಲಾ ಕಾಲೇಜುಗಳು ಸಹ ತರಗತಿಗಳು ನಡೆಯುತ್ತವೆ ಅನ್ನೋ ಮಾಹಿತಿ ಇದೆ. ಇನ್ನು ಬಂದ್ ಹಿನ್ನೆಲೆ ವಿಚಾರವಾಗಿ ಸಾಕಷ್ಟು ಬಿಗಿ ಪೊಲೀಸ್ ಭದ್ರತೆಯನ್ನು ಕೂಡ ಹಾಕಲಾಗಿದೆ. ಆಯಕಟ್ಟಿನ ಸ್ಥಳಗಳಲ್ಲಿ ಹೆಚ್ಚಿನ ಪೊಲೀಸರುಗಳನ್ನು ನಿಯೋಜನೆ ಮಾಡಲಾಗಿದೆ. ಇದಕ್ಕೆ ಇನ್ನುಳಿದಂತೆ ಬಂದ್ಗೆ ವಿವಿಧ ವ್ಯಾಪಾರಸ್ಥರು, ವ್ಯಾಪಾರಿ ಸಂಘ ಸಂಸ್ಥೆಗಳು ಸಹ ಸಾಥ್ ನೀಡಿವೆ. ಒಟ್ಟಾರೆಯಾಗಿ ಈ ಬಂದ್ಗೆ ಉತ್ತಮ ರೀತಿಯಲ್ಲಿ ಸ್ಪಂದನೆ ಸಿಗ್ತಾ ಇದೆ ಅಂತಲೇ ಹೇಳ್ಬೋದು. ಏನು APMC ಇರ್ಬೋದು, ಕಿರಾಣಾ ಬಜಾರ್ ಇರ್ಬೋದು, KC ಮಾರ್ಕೆಟ್, ಲಾಲ್ ಬಹದ್ದೂರ್ ಶಾಸ್ತ್ರಿ ಮಾರುಕಟ್ಟೆ ಪ್ರಾಂಗಣದ ವ್ಯಾಪಾರಸ್ಥರು ಸಹ ಏನು ತಮ್ಮ ವ್ಯಾಪಾರ ವಹಿವಾಟುಗಳನ್ನು ಬಂದ್ ಮಾಡಿ ನಾವು ಬಂದ್ಗೆ ಸಾಥ್ ಕೊಡ್ತೀವಿ ಅನ್ನೋ ಭರವಸೆಯನ್ನು ನೀಡಿದ್ದಾರೆ. ತುರ್ತು ಅಗತ್ಯಗಳನ್ನು ಅಂದರೆ ತುರ್ತು ಸೇವೆಗಳನ್ನು ಹೊರತುಪಡಿಸಿ ಎಲ್ಲವೂ ಬಂದ್ ಇಲ್ಲಿ ಆಗೋದು ನಮಗೆ ಕಂಡು ಬರ್ತಾ ಇದೆ. ಇದರ ಜೊತೆಗೆ ಏನು ಪ್ರತಿಭಟನೆಗೆ ಆಗಮಿಸ್ತಕ್ಕಂಥ ವಾಹನಗಳಿಗೆ ಪ್ರತ್ಯೇಕವಾಗಿ ಪಾರ್ಕಿಂಗ್ ವ್ಯವಸ್ಥೆ ಮಾಡಲಾಗಿದೆ. 10 ಗಂಟೆಯ ಒಳಗಡೆ ಮಾತ್ರ ನಗರದ ಒಳಗಡೆ ಬರ್ಬೋದು. ನಂತರ ಆ ವಾಹನಗಳು ಕೂಡ ನಗರದ ಹೊರಭಾಗದಲ್ಲೇ ನಿಲ್ಲಬೇಕು. ಅಷ್ಟರೊಳಗಾಗಿ ಬರ್ತಕ್ಕಂಥ ವಾಹನಗಳಿಗೆ ಅಂಬೇಡ್ಕರ್ ಜಿಲ್ಲಾ ಕ್ರೀಡಾಂಗಣ ಇರ್ಬೋದು, ದರ್ಬಾರ್ ಹೈಸ್ಕೂಲ್ ಇರ್ಬೋದು, ರೈಲ್ವೆ ಕೇಂದ್ರದ ಬಳಿ ಇರ್ತಕ್ಕಂಥ ಪಾರ್ಕಿಂಗ್ ಜಾಗದಲ್ಲಿ ಅವುಗಳ ವಾಹನ ನಿಲುಗಡೆಗೆ ಒಂದು ವ್ಯವಸ್ಥೆಯನ್ನು ಮಾಡಿಕೊಳ್ಳಲಾಗಿದೆ. ಸದ್ಯ 10 ಗಂಟೆಯ ನಂತರ ಈ ಬಂದ್ನ ಕಾವು ಮತ್ತಷ್ಟು ಜೋರಾಗಿ ಏರಲಿದೆ. ವಿವಿಧ ಸಂಘಟನೆಗಳ ದಲಿತ ಪರ ಸಂಘಟನೆ ಇರ್ಬೋದು, ಅಹಿಂದ ಸಂಘಟನೆಗಳು, ಪ್ರಗತಿಪರ ಸಂಘಟನೆಗಳು, ಅಂಬೇಡ್ಕರ್ ಅವರ ಅಭಿಮಾನಿ ಬಳಗ ಸೇರಿದಂತೆ ಇನ್ನಿತರ ಸಂಘಟನೆಗಳು ಸಹ ಬಂದ್ನಿಂದ ಬೀದಿಗಿಳಿದು ಹೋರಾಟವನ್ನು ಮಾಡ್ತಾ ಇದ್ದಾರೆ. ಒಟ್ಟಾರೆಯಾಗಿ ಏನು ಅಮಿತ್ ಶಾ ಅವರ ಹೇಳಿಕೆಯನ್ನು ಖಂಡಿಸಿ ವಿಜಯಪುರ ಬಂದ್ಗೆ ಇದೀಗ ಕರೆ ಕೊಟ್ಟಿರುವುದು ಇಲ್ಲಿ ಕಂಡು ಬರ್ತಾ ಇದೆ. ಕ್ಯಾಮರಾಮನ್ ಶಿರ್ಷಲ್ ಜೊತೆ ಅಶೋಕ್ ಅಡಳಿ, TV9 ವಿಜಯಪುರ.